ನೋಡಿ ಇಲ್ಲಿ ಕಾಂಡದ ಭಾಗಗಳಲ್ಲಿ ನೋಡಿ ಕೊಳ್ತಂಗೆ. ಹೌದು ಸರ್. ಎಲ್ಲ ಕೊಳ್ತಿರೋ ಅಂಥದ್ದು ಇವೆಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ನಾವು ಮಂಡ್ಯ ಕಡೆ ಬಂದಿದ್ದೀವಿ ಇವತ್ತು. ಇಲ್ಲೊಂದಷ್ಟು ಫಾರ್ಮರ್ ಮೀಟ್ ಮಾಡ್ತಾ ಇರಬೇಕಾದ್ರೆ ಲಾಸ್ಟ್ ಟೈಮ್ ನಾನು ಏನು ವಿಡಿಯೋ ಹಾಕಿದ್ವಿ, ರೈತರು ನಿಮ್ಮ ಸಮಸ್ಯೆಗಳೇನ ಇದ್ದರೆ ವಾಟ್ಸಪ್ಪಲ್ಲಿ ಕಳಿಸಿ ಅಂತ. ಸೊ ಆ ಥರ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಅಂದರೆ ಈ ಭಾಗದಲ್ಲಿ ಕಾಮನಾಯಕನಹಳ್ಳಿ, ಛತ್ರನಹಳ್ಳಿ, ಈ ಭಾಗ ಪಾಂಡವಪುರ ತಾಲೂಕಿನ ಭಾಗಗಳಲ್ಲಿ ಫ್ಲವರ್ ಬೆಲ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಕ್ರೈಸಾಂಥಿಮಮ್ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾರೆ. ಇಲ್ಲಿ ವಿಲ್ಟ್ನ ಸಮಸ್ಯೆ ತುಂಬ ಯಥೇಚ್ಛವಾಗಿದೆ ಅನ್ನೋಂಥದ್ದು ರೈತರ ಹೇಳಿಕೆ. ನಾವು ಇದೇ ವಿಲ್ಟ್ನ ಚಿಕ್ಕಬಳ್ಳಾಪುರ, ಕೋಲಾರ ಈ ಕಡೆ ನಮ್ಮ ಬಯೋಲಾಜಿಕಲ್ ಬಳಸ್ಕೊಂಡು 100% ರಿಟೆನ್ಷನ್ ಮಾಡಿ ಕಂಟ್ರೋಲ್ ಮಾಡಿ ಬಂದಿರುವಂಥ ರೈತರು ಇದ್ದಾರೆ. ಅದನ್ನು ಈ ರೈತರಿಗೆ, ಇಲ್ಲಿರುವಂಥ ರೈತರಿಗೆ ಹೇಳುವಂಥ ಒಂದು ಪ್ರಯತ್ನ ಪಡೋಣ ಅನ್ನೋಂಥದ್ದು ಈ ಉದ್ದೇಶ, ಈ ತೋಟಕ್ಕೆ ಬಂದಿರೋವಂಥದ್ದು. ಬನ್ನಿ ಆ ರೈತರ ಮಾತಲ್ಲಿ ಅವ್ರ ಸಮಸ್ಯೆ ಏನು, ಏನಕ್ಕೆ ಅವ್ರು ನಮ್ಮ ಹತ್ರ ವೀಡಿಯೋ ಶೇರ್ ಮಾಡ್ಕೊಂಡ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಗೋಪಾಲ್ ಗೌಡ ಅಂತ. ಗೋಪಾಲ್ ಗೌಡ ಅವರು. ಯಾವ ಊರಿದು? ಕಾಮನಾಯಕನಹಳ್ಳಿ. ಕಾಮನಾಯಕನಹಳ್ಳಿ, ಪಾಂಡವಪುರ ತಾಲೂಕು, ಚಿನ್ಕುರ್ಳಿ ಹೋಬಳಿ. ಇಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ಜನ ಕ್ರೈಸಾಂಥಿಮಮ್ ಬೆಳೀತಾರೆ ಅಂತ ಗೊತ್ತಾಯ್ತು. ಹೌದು ಸರ್. ಇಲ್ಲಿ ನಮ್ಮ ತುಂಬಾ ಗ್ರಾಮದಲ್ಲೆಲ್ಲ ಹೂವನೇ ಜಾಸ್ತಿ, ಫ್ಲವರೇ ಬೆಳೆಯೋದು ಸರ್. ಎಷ್ಟು ವರ್ಷದಿಂದ ಬೆಳೀತಾ ಇರ್ತಾರೆ? ನಮ್ಮಲ್ಲಿ ಆಲೆ 40-50 ವರ್ಷದಿಂದನೂ ಬೆಳೀತಾರೆ ಸರ್. ಓಕೆ. ನೀವು ಎಷ್ಟು ವರ್ಷದಿಂದ ಈ ಕ್ರೈಸಾಂಥಿಮಮ್? ನಾವು ಇವಾಗ ಆಲೆನೇ 10 ವರ್ಷ 12 ವರ್ಷದಿಂದನೂ ಮಾಡ್ತಾ ಇದೀವಿ ಸರ್. ಕ್ರೈಸಾಂಥಿಮಮ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ಕೊಂಡ್ರೆ ಮೇಜರ್ ಸಮಸ್ಯೆ ಏನು ಸರ್? ಕೊಳೆ ರೋಗ ಸರ್. ಅದರಿಂದ ನಮಗೆ ಇಳುವರಿ ಕಮ್ಮಿ ಆಗುತ್ತೆ, ಎಲ್ಲ ಸಾಯ್ತಾ ಇದೆ. ಕರೆಕ್ಟ್. ನೋಡಿ ಇಲ್ಲೆಲ್ಲ ಸುಮಾರು ಕಡೆ ನಮಗೆ ಈ ತರ ಎಲ್ಲಾ ರೀತಿನೂ ಸರ್ ಸಾಯ್ತಾ ಇದೆ. ನೋಡಿ ಅಲ್ಲೊಂದು ಸ್ವಲ್ಪ ಈ ತರ ಎಲ್ಲ ಸಾಯೋದ್ರಿಂದ ನಮ್ಗೆ ಬಹಳ ತೊಂದರೆ. ಇದು ಸರಿಯಾದ ರೀತಿಯಲ್ಲಿ ಔಷಧಿ ತೆಗಿಬೋದಾ ಇದನ್ನ? ಕೇಳಿ ಸರ್. ನೋಡಿ ಇಲ್ಲಿ ಕಾಂಡದ ಭಾಗಗಳಲ್ಲಿ ನೋಡಿ ಕೊಳ್ತಂಗೆ. ಹೌದು ಸರ್. ಎಲ್ಲ ಕೊಳ್ತಿರೋ ಅಂಥದ್ದು ಇವೆಲ್ಲ. ಹೌದು ಸರ್. ಈ ಒಣಗದಂಗೆ ಆಗಿ ಆ ರೀತಿ ಮೆಲ್ಟ್ ಆಗ್ತದೆ. ಸೊ ಅದನ್ನು ವಿಲ್ಟ್ ಅಂತೀವಿ. ಮೆಲ್ಟ್ ಅಲ್ಲ, ವಿಲ್ಟ್ ಅಂತಂದ್ರೆ ಬಾಡು ಹೋಗ್ಬಿಟ್ಟು ಸತ್ತೋಗ್ಬಿಡೋದು. ಕರೆಕ್ಟ್ ಅಲ್ಲ? ಇದನ್ನ ನಾವು ಫಿಸೇರಿಯಂ ವಿಲ್ಟ್ ಅಂತ ಕರಿತೀವಿ. ಎಲ್ಲ ಭಾಗಗಳಲ್ಲೂ ಒಂದು ಸ್ವಲ್ಪ ಜಾಸ್ತಿನೇ ಕ್ರೈಸಾಂಥಿಮಮಲ್ಲಿ ಸಾಮಾನ್ಯವಾಗಿದೆ. ಟೊಮೊಟೊಲ್ಲಿ ಬೇರೆ ವಿಲ್ಟ್ ಬರುತ್ತೆ ಸರ್. ತುಂಬಾ ನಮ್ಮ ಗ್ರಾಮದಲ್ಲಿ ಆಸೆ ಬಿಟ್ಟಿದ್ದಾರೆ ಸರ್. ಈ ತರ ಆಗಿ ಎಕರೆ ಗಟ್ಟಲೆ ಮಾಡಿ ಎಲ್ಲ ಸಾವಿರಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲಾ ತೋಟದಲ್ಲೂ ಇದೆ ಪ್ರಾಬ್ಲಮ್ ಸರ್. ನೀವು ಎಷ್ಟೇ ಕೆಮಿಕಲ್ ಹಾಕಿದ್ರು ಇದು ಕಂಟ್ರೋಲ್ಗೆ ಸಿಗೋದಿಲ್ಲ. ಹೌದು ಸರ್. ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಾವು ಮೇಲಿಂದ ಮೇಲೆ ಕೆಮಿಕಲ್ ಹಾಕ್ತಿದ್ರೆ ಇದು ರೆಸಿಸ್ಟೆಂಟ್ ಬೆಳೆಸ್ಕೊಂಡ್ಬಿಡುತ್ತೆ. ನೀವೇನೇ ಕೆಮಿಕಲ್ ಕೊಟ್ಟರು ಅದಕ್ಕೇನು ಆಗೋದಿಲ್ಲ ಗಿಡಗಳಿಗೆ. ಇದಕ್ಕೆ ಒಂದೇ ಸೊಲ್ಯೂಷನ್. ನಾವು ದೇವನಹಳ್ಳಿಯಲ್ಲಿ ಒಬ್ಬ ಫಾರ್ಮರ್ ಹತ್ರ ಎಕ್ಸ್ಪೆರಿಮೆಂಟ್ ಮಾಡಿಸಿದ್ವಿ. ನಿಮ್ಮ ಜಾಗದಲ್ಲೂ ಮಾಡಿಸೋಣ. ಕರೆಕ್ಟ್ ಅಲ್ವಾ? ನನಗೆ ಮೇಜರ್ ಉದ್ದೇಶ ನಿಮ್ಮ ಮುಖಾಂತರ ಜನರಿಗೆ ಹೇಳೋಂಥದ್ದು. ಬಿಕಾಸ್ ನಾನೀಗ ಬಂದು ನಿಮ್ಮ ಅರ್ಧ ಎಕರೆ ಅಥವಾ 1 ಎಕರೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದೆ, ನಿಮ್ಗೆ ಅನುಕೂಲ ಆಗ್ಬೋದು. ಬಟ್ ಆ ವಿಚಾರ ಜನರಿಗೆ ತಿಳಿಸ್ಬೇಕು. ಹೌದು ಸರ್. ಕಾಮನಾಯಕನಹಳ್ಳಿ, ಛತ್ರನಹಳ್ಳಿ ಈ ಭಾಗಗಳಲ್ಲಿ ಏನು ಫ್ಲವರ್ ಬೆಲ್ಟ್ಗಳಿದಾವೆ, ಇವರೆಲ್ಲರೂ ಇದನ್ನು ತಿಳ್ಕೋಬೇಕು, ಬದಲಾಗಬೇಕು. ಆಯ್ತು ಸರ್. ಆ ಸಿದ್ಧಾಂತನ ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಾವು ಬೆಂಗಳೂರಿಂದ ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದೀವಿ. ಆಯ್ತು ಸರ್. ನಮ್ಗೆ ಈ ರೀತಿ ಒಳ್ಳೆ ರೀತಿ ಇಳುವರಿ ಬರೋ ರೀತಿಲಿ ನೀವು ಪ್ರೋತ್ಸಾಹ ಕೊಟ್ರೆ ನಾವು ಅದೇ ರೀತಿ ನಡ್ಕೊಂಡು ಹೋಗ್ತೀವಿ ಸರ್. ಸೂಪರ್. ನಂದು ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಗೌಡ್ರೆ, ನಾವಿಲ್ಲಿ ಇಳುವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಡ. ಎಸ್, ನಮ್ಮ ಪ್ರೈಮರಿ ಆಬ್ಜೆಕ್ಟಿವ್ ಏನು, ಇಳುವರಿ ತೆಗೆಯೋದು ಗೊತ್ತಿದೆ. ನೀವು ತಿಳ್ಕೋಬೇಕಾಗಿರೋದು ಏನಂದ್ರೆ ಬಯೋಲಾಜಿಕಲ್ ಜೀವಾಣುಗಳನ್ನ ಮುಖಾಂತರ ನಿಮ್ಮ ಹೋಗಿರೋ ಕ್ರಾಪ್ನ ನೀವು ಬದುಕಿಸ್ಕೋಬಹುದು ಅನ್ನೋ ನಾಲೆಜ್ ನಿಮ್ಗೆ ಬಂದ್ರೆ ಸರ್ 4-6 ಜನಕ್ಕೆ ಅನುಕೂಲ ಆಗುತ್ತೆ. 4-6 ಜನಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇನ್ನ 10 ವರ್ಷ ನೀವು ಕ್ರೈಸಾಂಥಿಮಮ್ ಬೆಳಿಬೋದಲ್ಲ? ಬೆಳಿಬೋದು ಸರ್. ನೀವು ಅದೇ ಲಾಸ್ಟ್ ಇಯರ್ ಈ ಪ್ರಾಬ್ಲಮ್ ಇತ್ತಾ? ಇಲ್ಲ ಸರ್, ನಾನು ಫಸ್ಟ್ ಟೈಮ್ ಈ ಜಮೀನ್ಗೆ ಇದೇ ಫಸ್ಟ್ ಟೈಮ್ ಸರ್ ಇದು ಮಾಡಿರೋದು ಈ ಸರಿ ಫಸ್ಟ್. ಲಾಸ್ಟ್ ಟೈಮ್ ಕ್ರೈಸಾಂಥಿಮಮ್ ಎಲ್ಲ ಹಾಕಿದ್ರಿ? ಇದು ಫ್ಲವರ್ ಎಲ್ಲ ಹಾಕಿದ್ರಿ? ಫ್ಲವರ್ ಸರ್ ಅದು ಇದು ಪೂರ್ಣಿಮಾ ಬೇರೆ ಕಡೆ ಎಲ್ಲ ನಾಟಿ ಮಾಡಿ ಚೆನ್ನಾಗಿ ಇಳುವರಿ ಬಂದಿತ್ತು. ಪ್ರಾಬ್ಲಮ್ ಇರಲಿಲ್ಲ, ಅದೇನು ತೊಂದರೆ ಇಲ್ಲ ಸರ್. ನೀವು ಒಂದ್ಸಾರಿ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಎಂಡ್ ಆಗೋದಿಲ್ಲ. ಈ ಭೂಮಿಯಲ್ಲಿ ಹಂಗೆ ಇರುತ್ತೆ. ಯಾವುದೇ ಕೊಳೆ ರೋಗ ಆಗಿರ್ಲಿ, ವಿಲ್ಟ್ ಇಸ್ ನಥಿಂಗ್ ಬಟ್ ಕೊಳೆ ರೋಗನೇ. ಕರೆಕ್ಟ್ ಅಲ್ವಾ? ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಮಣ್ಣಲ್ಲಿ ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಗಾಳಿಯಲ್ಲಿ ಸ್ಪ್ರೆಡ್ ಆಗುತ್ತೆ, ಗಿಡದಿಂದ ಗಿಡಕ್ಕೆ ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ಹೌದು ಸರ್. ಕರೆಕ್ಟ್ ಅಲ್ಲ? ಇವತ್ತೊಂದು ಗಿಡ ಕಂಡ್ರೆ ಮುಂದೆ ಹೋಗಿ ಒಂದು ಗಿಡ ಕಾಣುತ್ತೆ. ಕರೆಕ್ಟ್ ಅಲ್ಲಿ? ನಿಮ್ಗೆ ಅದು ಅನುಭವಿಸ್ತಾ ಇದ್ರಲ್ಲ, ಗೊತ್ತಾಗೈತೆ. ಇದಕ್ಕೆ ತಾವು ಮಾಡಬೇಕಾಗಿರುವಂಥದ್ದು ಬಯೋಲಾಜಿಕಲ್ ಟ್ರೈಕೋಡರ್ಮಾ, ಸೂಡೋಮೋನಸ್, ನೆಮಾಶೀಲ್ಡ್, ಫಿಗರ್ ರೂಟ್, ಇದ್ರ ಜೊತೆಗೆ ರಾಯಲ್ ರೂಟ್. ಈ 5 ಕಾಂಬಿನೇಷನ್ ತಾವು ರೆಗ್ಯುಲರ್ ಆಗಿ ಕೊಡಬೇಕು. ಪ್ರತಿ ಸಾರಿ ಕೊಡ್ಬೇಕು. ಸೊ ಇವಾಗ ಇದು ಹಿಂಗಾಗಿರೋದ್ರಿಂದ ನೀವು ದಿನ ಬಿಟ್ಟು ದಿನ ಕೊಡಕ್ಕಾಗತ್ತಾ? ಕೊಡ್ಬೋದು ಸರ್. ಅಲ್ಲ, ಈಗ ಆ ಹೋಗಿರೋದಕ್ಕೆ ದಿನ ಬಿಟ್ಟು ದಿನ ಕೊಡಕ್ಕಾಗತ್ತೆ? ಇಲ್ಲಿ ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಕೆಲಸ ಮಾಡ್ಬೋದು ಅಂತ ಹೇಳಿ ಅದ್ರ ಮೇಲೆ ಹೇಳೋಣ. ನಾನು ಔಷಧಿ ಕೊಡಿಸ್ತೀನಿ. ಸರ್. ಕರೆಕ್ಟ್ ಅಲ್ಲ?
ಈಗ ವಾರದಲ್ಲಿ 2 ದಿವಸ 3 ದಿವಸ ಮಾಡ್ಬೋದು ಸರ್. ವಾರದಲ್ಲಿ 2 ರಿಂದ 3 ದಿನ ನೀವು ದಿವ್ಸ ಮಾಡ್ಬೋದು. ಮಾಡ್ಬೋದು. ಕರೆಕ್ಟ್ ಅಲ್ಲ, ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಹೋಗಿರೋದನ್ನ ರಿಕವರಿ ಮಾಡಬೇಕು ಅಂದ್ರೆ ಕ್ವೈಟ್ ಚಾಲೆಂಜಿಂಗ್ ನಮಗೆ. ಚಾಲೆಂಜ್ ಸೊ ಇಲ್ಲಿ ಆಲ್ರೆಡಿ ಒಂದು ಮಟ್ಟದಲ್ಲಿ ರಿಕವರಿ ಆಗಿದೆ. ಈ ಹಿಂದೆ ನಮ್ದು ಆಲ್ರೆಡಿ ಒಂದ್ಸರಿ ಬಳಸಿದ್ರ ಅನ್ಸುತ್ತೆ ನೀವು. ಕರೆಕ್ಟ್ ನಾವು ಅವ್ರ ಹತ್ರನೇ ಬಳಸ್ಕೊಂಡು ನಿಮ್ಮ ಕಂಪ್ನಿ ಔಷಧಿನೇ ತಗೊಂಡು ತಗೊಂಡು ಬಳಸಿದ್ರ. ಬಟ್ ನೀವ್ ಏನ್ ಮಾಡ್ತೀರಾ ಅಂದ್ರೆ ಫಾಲೋ ಅಪ್ ಮಾಡೋದು ಬಿಟ್ಬಿಡ್ತೀರಾ. ಹೌದು ಸರ್. ಕರೆಕ್ಟ್ ಅಲ್ವಾ? ಇವೆಲ್ಲ ಏನಂದ್ರೆ ಬಯೋಲಾಜಿಕಲ್ ಜೀವಾಣುಗಳು ಗೌಡ್ರೆ. ಹೌದು ಸರ್. ತಾವು ಒಂದ್ಸಾರಿ ಟ್ರೈಕೋಡರ್ಮಾ ಸುಡೋಮೋನಸ್ ಡ್ರಿಪ್ ಮುಖಾಂತರ ಕಳಿಸ್ರಿ ಅನ್ಕೊಳ್ಳಿ, ಹೌದು ಸರ್. ಆ ಜೀವಾಣುಗಳು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಎಲ್ಲ ಸ್ಪ್ರೆಡ್ ಆಗಿರ್ತವೆ. ಹೌದು ಸರ್. ನೀವು ಅದೇ ಡ್ರಿಪ್ ಮುಖಾಂತರ ಯಾವ್ದನ್ನ ಕೆಮಿಕಲ್ ಗೊಬ್ಬರನ ಇನ್ನೊಂದು ಕೊಟ್ರಿ ಅನ್ಕೊಳ್ಳಿ, ಹೌದು ಸರ್. ಅಲ್ಲಿರೋದನ್ನೆಲ್ಲ ಸಾಯಿಸತ್ತದು. ಹೌದು ಸರ್. ಈ ಫಂಗಸ್ ಆಗಿರ್ಲಿ ಬ್ಯಾಕ್ಟೀರಿಯಾಗಳಾಗಿರ್ಲಿ ಹೆಂಗೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿಲ್ಲ, ಹೌದು ಸರ್. ಸ್ಪ್ರೆಡ್ ಆಗೋದು, ಹರಡೋದು. ಕರೆಕ್ಟ್ ಅಲ್ಲಿ ನಮ್ ಫಂಗಸ್ ಬಂದ್ರೆ ಏನಾಗುತ್ತೆ, ಇಲ್ಲೇನೋ ಗ್ಯಾಂಗ್ರೀನ್ ಬರುತ್ತೆ, ಹಿಂಗೆ ಸ್ಪ್ರೆಡ್ ಆಗೋದು. ಹೌದೌದು. ಇಲ್ಲಿಂದ ಇಲ್ಲಿಗೆ ಹೋಗಲ್ವಲ್ಲ ಗ್ಯಾಂಗ್ರೀನ್, ಹೋಗಲ್ಲ ಸರ್. ಹಿಂಗ್ ಸ್ಪ್ರೆಡ್ ಹರ್ಕಂಡೇ ಹೋಗೋದು. ಕರೆಕ್ಟ್. ನೀವು ಯಾವಾಗ ನಾವು ಇಲ್ಲಿ ಟ್ರೈಕೋಡರ್ಮಾ ಡ್ರಿಪ್ ಅಲ್ಲಿ ಇಲ್ಲಿ ಕೊಟ್ಟಿರ್ತೀವಿ, ಹೌದು ಸರ್. ಇಲ್ಲಿಂದ ಇಲ್ಲೆಲ್ಲ ಹರಡಿರುತ್ತೆ. ಹೌದು ಸರ್. ಅದೇ ಜಾಗದಲ್ಲಿ ನೀವು ಮತ್ತೆ ಕೆಮಿಕಲ್ ಹಾಕಿದ್ರೆ ಹೋಗ್ಬಿಡುತ್ತೆ. ಹೋಗ್ಬಿಡುತ್ತೆ. ಸೊ ಹಂಗಾಗಿ ಇದನ್ನ ರೆಗ್ಯುಲರ್ ಆಗಿ ಕೊಡಬೇಕು. ಆಯ್ತು ಸರ್. ನೀವೆಲ್ಲ ನೀವು ಸೊ 2-3 ದಿನಕ್ಕೊಂದ್ಸಲ ಇವಾಗ ತಾವೇನು ಮಾಡಿ, ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ನಾವು ರೆಗ್ಯುಲರ್ ಆಗಿ ಏನು ಕೊಡ್ತೀವಿ ಅಂದರೆ 3 ಲೀಟ್ರ್ ಗ್ರೋಫಿಟ್ಟು, ಹೌದು ಸರ್. 2 ಲೀಟ್ರ್ ಟ್ರೈಕೋಡರ್ಮಾ, 2 ಲೀಟ್ರ್ ನೆಮಾಶೀಲ್ಡು, 2 ಲೀಟ್ರ್ ರೂಟ್ಸನ್ನು, 250 ಗ್ರಾಮ್ ಬಿಗರ್ ರೂಟ್, ಈ 5 ಒಂದು 200 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಡ್ರೆಂಚಿಂಗ್ ಕೊಡ್ಬೇಕು ತಾವು. ಸರಿ. ಕರೆಕ್ಟ್ ಅಲ್ಲ? ಅಟ್ಲೀಸ್ಟ್ ತಿಂಗಳಲ್ಲಿ ಅಟ್ಲೀಸ್ಟ್ ವಾರಕ್ಕೊಂದ್ಸಾರಿ ಡ್ರೆಂಚಿಂಗ್ ಮಾಡೋಕ್ಕಾಗಲ್ಲ ಸರ್. ಇದು ಡ್ರಿಪ್ಪಲ್ಲಿ ಕೊಡಿ. ಡ್ರಿಪ್ಪಲ್ಲಿ ಐದರ್ ಡ್ರೆಂಚ್ ಆರ್ ಡ್ರಿಪ್, ಡ್ರಿಪ್ ಎರಡರಲ್ಲಿ ಒಂಥರ ಕೊಡ್ಬೋದು. ನೀವೇನು ಮಾಡಿ ಇಲ್ಲಿ ಒಂದು 200 ಲೀಟ್ರ್ ಡ್ರಮ್ಗೆ ಎಷ್ಟು ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಹೌದು ಸರ್. ಕರೆಕ್ಟ್ ಅಲ್ಲ? ಟ್ರೈಕೋವೀರು, ಬ್ಯಾಕ್ಟೋಶೀಲ್ಡು, ನೆಮಾಶೀಲ್ಡು, ಈ 3 ಮಾಡೋಣ ಫಸ್ಟ್. ನೀವು ಇದನ್ನು ರಿಕವರಿ ಮಾಡೋದಕ್ಕೆ ಟ್ರೈಕೋವೀರು, ಬ್ಯಾಕ್ಟೋಶೀಲ್ಡು, ನೆಮಾಶೀಲ್ಡ್, ಈ 3 2 ಲೀಟ್ರ್ 200 ಲೀಟ್ರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿಬಿಟ್ಟು 150 ಲೀಟ್ರ್ ಆ ಡ್ರಮ್ ಕಾಣಿಸ್ತಿದಲ್ಲ, ಹಾಂ ಸರ್. ಆ ಡ್ರಮ್ಮಲ್ಲಿ ಎಲ್ಲಿಗೆ ಹೋಗೋಣ, ಹೋಗೋದಲ್ಲ? ನಡ್ರಿ ಸರ್.